ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿನ ಬಳಸಿ ವಿಶೇಷವಾದಂಥ ಒಂದು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ಈ ಹಲಸಿನಕಾಯಿ ಸೀಸನಲ್ಲಿ ಮದುವೆ ಮನೆಗಳಲ್ಲಿ ವೆಲ್ಕಮ್ ಸ್ನ್ಯಾಕ್ಸ್ ಆಗಿ ಹಾಗೆ ಊಟದ ಜೊತೆ ಮಾಡೋವಂಥ ಈ ಹಲಸಿನಕಾಯಿ ಬಜ್ಜಿನ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನೊಂದು ಎಳೆ ಹಲಸಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧದಷ್ಟು ಹಲಸಿನಕಾಯಿನ ನಾನು ಬಳಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಕಟ್ ಮಾಡಿ ಒಂದು ಟಿಶ್ಯೂ ತೊಗೊಂಡು ಈ ಹಾಲನ್ನೆಲ್ಲ ಈ ರೀತಿ ಒರೆಸ್ಕೊತಾ ಇದ್ದೀನಿ. ನಂತರ ಈ ಹಲಸಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಅದ್ರದ್ದು ಸಿಪ್ಪೆ ತಗೊತಾ ಇದ್ದೀನಿ. ನೋಡಿ, ಅಲ್ಲಿ ಈಗ ತಾನೇ ಕಟ್ ಮಾಡಿದ್ದೀನಿ. ಆಗಲೇ ಎಷ್ಟು ಬೇಗ ಹಲಸಿನಕಾಯಿ ಕಪ್ಪಗಾಗಕ್ಕೆ ಶುರುವಾಗಿದೆ. ಈ ಹಲಸಿನಕಾಯಿ ವಿಶೇಷತೆನೇ ಅದು. ಇದು ಸ್ವಲ್ಪ ಕಟ್ ಮಾಡಿದ ತಕ್ಷಣ ಅದು ಕಪ್ಪಾಗಕ್ಕೆ ಶುರುವಾಗುತ್ತೆ. ಹಾಗಾಗಿ ಕಟ್ ಮಾಡಿದ ತಕ್ಷಣ ಅದನ್ನ ನೀರಲ್ಲಿ ಹಾಕಿ ಇಟ್ಕೋಬೇಕು. ಈಗ ಈ ಹಲಸಿನಕಾಯ್ದು ಈ ಮೇಲ್ಮೈ ಇರುತ್ತಲ್ಲ, ಮುಳ್ಳಿನ ಭಾಗ, ಆ ಭಾಗನ ಮಾತ್ರ ತಕ್ಕೊತಾ ಇದ್ದೀನಿ ನಾನು. ಈ ರೀತಿ ತೆಳುವಾಗಿ ಆ ಮುಳ್ಳಿನ ಭಾಗ ಹೋಗೋದು ಹಾಗೆ ತಕ್ಕೊಂಡ್ರೆ ಸಾಕು. ಹೀಗೆ ಸಿಪ್ಪೆ ತಕ್ಕೊಂಡು ಇದನ್ನು ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರಲ್ಲಿ ಹಾಕಿ ಇಕ್ಕೋದ್ರಿಂದ ಅದು ಕಪ್ಪಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಕಾಯಿನೂ ಸಿಪ್ಪೆ ತೆಗೆದು ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಫಸ್ಟು ನೀರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಸಿಪ್ಪೆ ಎಲ್ಲ ತಕ್ಕೊಂಡ ನಂತರ ನಾನು ಇದನ್ನು ನಮಗೆ ಈ ಬಜ್ಜಿ ಮಾಡೋದಕ್ಕೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ದಪ್ಪ ಪೀಸ್ ಮಾಡಿಕೊಂಡ್ರೆ ಆ ಬಜ್ಜಿಗೆ ಚೆನ್ನಾಗಿರುತ್ತೆ. ನೋಡಿ, ಕಟ್ ಮಾಡಿದ ತಕ್ಷಣ ಎಷ್ಟು ಬಿಳಿಯಾಗಿರೋಂಥ ಕಾಯಿ ತಕ್ಷಣ ಕಪ್ಪಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ನೀರೊಳಗಡೆ ಹಾಕಿಟ್ಕೋಬೇಕು. ಆದರೆ ತೊಂದರೆ ಇಲ್ಲ, ಇದು ಸ್ವಲ್ಪ ಬೇಯಿಸಿದ ತಕ್ಷಣ ಈ ಕಪ್ಪೆಲ್ಲ ಹೋಗಿ ಮತ್ತೆ ಬಿಳುಪಾಗಿ ಕಾಣೋಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ನಾನು ದಪ್ಪದಾಗಿ ಕಟ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನ ಈ ನೀರೊಳಗಡೆ ಹಾಕಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಕಟ್ ಮಾಡೋವಾಗ ಕೈಗೆ ಹಾಗೆ ಚಾಕುಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಈ ನಾರಿನಂಶ ಎಲ್ಲ ಕೈಗೆ ಮತ್ತು ಚಾಕುಗೆಲ್ಲ ಆಗೋದಿಲ್ಲ. ಕಟ್ ಮಾಡ್ಕೊಳ್ಳೋಕ್ಕಷ್ಟೇ ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ಪೀಸು ಕಟ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಸುಮಾರು ಒಂದು 2 ಕಪ್ ಆಗೋಷ್ಟು ಹಲಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈ ನೀರಲ್ಲಿ ಹಾಗೆ ಇರಲಿ. ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಈ ನೀರಿಂದ ತಕ್ಕೊಂಡು ಈ ಹಲಸಿನಕಾಯಿ ಕಟ್ ಮಾಡ್ಕೊಂಡಿರೋಂಥ ಪೀಸ್ನ ನೀರಿಂದ ತಕ್ಕೊಂಡು ನಾನು ಇದನ್ನ ಬೇಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಪ್ಯಾನ್ಗೆ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಬೇಯಲಿ ಹಲಸಿನಕಾಯಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟ್ ಆಗೋ ರೀತಿ ಬೇಯೋದು ಬೇಡ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಗ ಅದು ಮೃದು ಆಗುತ್ತೆ. ನಂತರ ಬಜ್ಜಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಇದೊಂದು 5 ನಿಮಿಷ ಆಗಿದೆ. ಈ ಹಲಸಿನಕಾಯಿ ಸ್ವಲ್ಪ ಸಾಫ್ಟಾಗಿ ಆಗಿದೆ. ಹಾಗೆ ನೋಡಿ, ಅದು ಇದ್ದಂಥ ಕಪ್ಪೆಲ್ಲ ಹೋಗಿ ಹಾಕಿರೋಂಥ ಹಳದಿ ಮತ್ತು ಉಪ್ಪನ್ನೆಲ್ಲ ಹೀರ್ಕೊಂಡು ಹಲಸಿನಕಾಯಿ ಹದವಾಗಿ ಚೆನ್ನಾಗಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಇದಕ್ಕೆ ಬೇಕಿರೋಂಥ ಹಿಟ್ಟನ್ನ ಸಿದ್ಧ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 3 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲೆ, ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಹಿಟ್ಟುಗಳು ಹಾಕ್ಕೊಳ್ಳೋಣ ಬನ್ನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೆ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಈ ಪ್ರಪೋರ್ಷನಲ್ಲಿ ಈ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡ್ರೆ ಆ ಹಿಟ್ಟಿನ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗೆ ಬಜ್ಜಿ ಕೂಡ ಅಷ್ಟೇ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಲ್ಲ ಹಿಟ್ಟುಗಳನ್ನ ಹಾಕ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಈ ರೀತಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಈಗಾಗಲೇ ನಾವು ಹಲಸಿನಕಾಯಿ ಬೇಯಿಸೋದಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ. ಈಗ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಈ ಹಿಟ್ಟು ತೆಳ್ಳಗಾಗೋದ್ರೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡೇ ಕಲಿಸ್ಕೋಬೇಕು. ಹಿಟ್ಟು ಈ ಇಡ್ಲಿ ಹಿಟ್ಟಿರುತ್ತಲ್ಲ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಗಂಟು ಕೂಡ ಆಗಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಈ ಕಡಲೆ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಗಂಟಿಲ್ದೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು, ಸ್ವಲ್ಪನೇ ನೀರು ಹಾಕ್ಕೊಂಡು. ನೋಡಿ, ಈಗ ಇದು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾವು ಆಗಲೇ ಹಲಸಿನಕಾಯಿನ ಬೇಯಿಸಿಟ್ಕೊಂಡಿದ್ದೇವಲ್ಲ, ಈ ಹಲಸಿನಕಾಯಿ ಪೀಸ್ಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಿಕ್ಸ್ ಮಾಡಿ ಆ ಹಲಸಿನಕಾಯಿ ಮೇಲೆ ಚೆನ್ನಾಗಿ ಇದು ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೋಟ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು
ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಆ ರೀತಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಾಗ ಆ ಹಲಸಿನಕಾಯಿ ಪೀಸೆಲ್ಲ ಹುಳಿ, ಖಾರ, ಉಪ್ಪು ಎಲ್ಲನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರೋವಂಥ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ನೋಡಿ, ಹಲಸಿನಕಾಯಿ ಎಲ್ಲ ಈ ಹಿಟ್ಟನ್ನ ಚೆನ್ನಾಗಿ ಹೀರ್ಕೊಂಡಿದೆ. ಸ್ವಲ್ಪ ಬಿಗಿ ಬಂದಿದೆ ಆ ಹಿಟ್ಟು. ಈಗ ಸ್ವಲ್ಪನೇ ಪೀಸ್ಗಳನ್ನ ತೊಗೊಂಡು ಈ ಕಾದಿರೋಂಥ ಎಣ್ಣೆನಲ್ಲಿ ಕರ್ಕೊಳ್ಳೋಣ. ಈಗಾಗಲೇ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಹಲಸಿನಕಾಯಿ ಪೀಸ್ನ ಒಂದೊಂದೇ ಪೀಸ್ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಅದು ಮೊದಲಿಗೆ ನೊರೆ ಥರ ಬರುತ್ತೆ. ಆ ನೊರೆಗಳೆಲ್ಲ ಹೋಗಿ ಆ ಎಣ್ಣೆ ಸ್ವಲ್ಪ ಕ್ಲಿಯರ್ ಆಗಬೇಕು. ಅಲ್ಲಿ ತನಕ ಕೈ ಆಡಿಸ್ಬಾರ್ದು. ಅದು ಸ್ವಲ್ಪ ಎಣ್ಣೆ ಎಲ್ಲ ಕ್ಲಿಯರ್ ಆದ ನಂತರ ಈ ರೀತಿ ಫ್ಲಿಪ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳ್ಳೆ ಹೊಂಬಣ್ಣ ಬರೋ ರೀತಿ ಬೇಯಿಸ್ಕೊಂಡು ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೋಬೇಕು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡೋದಕ್ಕೆ ಗೊತ್ತಾಗ್ತಾ ಇದೆ ಎಷ್ಟು ಗರಿಗರಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಮಾಡಿರೋಂಥ ಎಲ್ಲ ಬಜ್ಜಿಗಳನ್ನ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ನಾನು ಕಲಸಿರೋಂಥ ಎಲ್ಲ ಹಲಸಿನಕಾಯಿನೂ ಇದೇ ರೀತಿ ಎಣ್ಣೆಯಲ್ಲಿ ಕರೆದುಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಹಾಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಾಸ್ ಅಥವಾ ಚಟ್ನಿ ಜೊತೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಅಥವಾ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಪ್ಲೇನಾಗಿ ಹಾಗೆ ತಿನ್ನೋಕೆ ಕೂಡ ಇದು ಚೆನ್ನಾಗಿರುತ್ತೆ. ಅಥವಾ ಮಕ್ಳಿಗೆ ಬೇಕಂದರೆ ಈ ರೀತಿ ಟೂತ್ ಪಿಕ್ಗೆ ಒಂದು ಪೀಸಷ್ಟು ಆನಿಯನ್ನು, ಒಂದು ಪೀಸ್ ಕ್ಯಾಪ್ಸಿಕಮ್ಮು, ಹಾಗೆ ಒಂದು ಪೀಸಷ್ಟು ಈ ಹಲಸಿನಕಾಯಿ ಮ್ಯಾರಿನೇಟ್ ಆಗಿರೋಂಥ ಹಲಸಿನಕಾಯಿ ಹಾಕಿ ಈ ರೀತಿ ಮಾಡಿ ಕೊಟ್ಟರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಮಾಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಈ ರೀತಿ ಟೂತ್ ಪಿಕ್ಗೆ ಚುಚ್ಚಿ ಹೀಗೆ ಮಾಡಿರ್ತಾರೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ಈ ರೀತಿ ನಾನು ಕೂಡ ಹೀಗೆ ಹಾಕ್ಕೊಂಡು ಇದನ್ನ ಕೂಡ ಕರೆದಿಟ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನ ಕೂಡ ಒಂದು ಟಿಶ್ಯೂ ಪೇಪರ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈ ರೀತಿ ಮಾಡಿ ಕೊಟ್ಟರಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಹಲಸಿನಕಾಯಿ ಕೂಡ ತುಂಬಾ ಆರೋಗ್ಯಕರ. ಹಾಗಾಗಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗೆ ಆರೋಗ್ಯಕರ ಕೂಡ ಹೌದು. ಹಾಗೆ ಇಲ್ಲಿ ಉಳಿದಿರೋಂಥ ಹಿಟ್ಟಿದೆಯಲ್ಲ, ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಈ ರೀತಿ ದಪ್ಪದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಹಿಟ್ಟು ಗಟ್ಟಿ ಆಗಿಲ್ಲ ಅಂದರೆ ಹಾಗೆ ಕೂಡ ಕಲಿಸ್ಕೋಬೋದು, ಅಥವಾ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಚಿಮ್ಕಿಸ್ಕೋಬೋದು. ಈಗ ಈ ಈರುಳ್ಳಿನ ಎಳೆಯಾಗಿ ಬಿಡಿಸ್ಕೊಂಡು ಈ ಹಿಟ್ಟಿನಲ್ಲಿ ಕಲಿಸ್ಕೊಂಡು ಇದನ್ನ ಕೂಡ ಈ ರೀತಿ ಉದುರಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು. ಆ ಹಿಟ್ಟು ಚೆನ್ನಾಗಿ ಈರುಳ್ಳಿ ಮೇಲೆ ಕೋಟ್ ಆಗಿರಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉದುರಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಈ ರೀತಿ ಅದು ಈ ಪಕೋಡ ಎಲ್ಲ ಕರಿತೀವಲ್ಲ, ಆ ರೀತಿ ಉದುರಿಸ್ಕೊಂಡು ಈ ರೀತಿ ಈರುಳ್ಳಿನ ಕರ್ಕೋಬೇಕು. ನೋಡಿ, ಅಲ್ಲಿ ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಈಗ ತಕ್ಕೊತಾ ಇದ್ದೀನಿ. ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಈರುಳ್ಳಿ ಅರ್ಧಂಬರ್ಧ ಹಸಿಯಾಗಿರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೊಂದು 2 ಕಡ್ಡಿಯಷ್ಟು ಕರಿಬೇವನ್ನ ಕೂಡ ನಾನು ಈ ಎಣ್ಣೆಯಲ್ಲಿ ಕರೆದಿಟ್ಕೊತಾ ಇದ್ದೀನಿ. ಈ ರೀತಿ ಈರುಳ್ಳಿ ಮತ್ತು ಕರಿಬೇವನ್ನ ಕರ್ಕೊಂಡು ಈ ಮಾಡಿರೋಂಥ ಬಜ್ಜಿ ಮೇಲೆ ಈ ರೀತಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಂಡ್ರಂತೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಮಾಡ್ಕೊಂಡಿರೋಂಥ ಸ್ಟಿಕ್ ಕೂಡ ಅಷ್ಟೇ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ. ಹಾಗೆ ಈ ಬಜ್ಜಿ ಕೂಡ ಅಷ್ಟೇ. ನಾನು ಒಂದು ಪೀಸ್ನ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆ ಅಂತೂ ಎಷ್ಟು ಕ್ರಿಸ್ಪಿಯಾಗಿದೆ, ಹಾಗೆ ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿದೆ. ನೋಡಿದ್ರ, ರುಚಿಕರವಾದಂಥ ಹಲಸಿನಕಾಯಿ ಬಜ್ಜಿ ಮದುವೆ ಮನೆಗಳಲ್ಲಿ ಮಾಡೋವಂಥ ಶೈಲಿಯಲ್ಲೇ ಸಿದ್ಧ ಆಗಿದೆ. ಮಾಡೋದು ಅಷ್ಟೇ ಎಷ್ಟು ಸುಲಭ ಅಲ್ವಾ. ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.